ಪ್ರಿಯ ಸ್ನೇಹಿತರೆ, ಗುರು ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಜನ್ಮದ ರಹಸ್ಯದ ಬಗ್ಗೆ ತಿಳಿಯೋಣ ಬನ್ನಿ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿರಿ. ಹಿಂದೂ ಧರ್ಮದಲ್ಲಿ ಮಹಾನ್ ಸಂತರು ತಮ್ಮ ಹಿಂದಿನ ಜನ್ಮಗಳ ಪುಣ್ಯ ಫಲದಿಂದಲೇ ಈ ಜನ್ಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸುತ್ತಾರೆ ಎಂದು ನಂಬಲಾಗಿದೆ. ಅಂತಹ ಮಹಾನ್ ಯತಿಗಳಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪ್ರಮುಖರು. ಅವರು ಕೇವಲ ಒಬ್ಬ ಸಂತ ಮಾತ್ರವಲ್ಲ, ಮಹಾ ತಪಸ್ವಿ, ದೈವಭಕ್ತ ಹಾಗೂ ಮಧ್ವ ಪರಂಪರೆಯ ಶ್ರೇಷ್ಠ ಗುರುಗಳಾಗಿದ್ದರು. ಅವರ ಹಿಂದಿನ ಜನ್ಮದ ರಹಸ್ಯವೇ ಈ ಜನ್ಮದಲ್ಲಿ ಕಂಡ ಅನೇಕ ಅದ್ಭುತಗಳಿಗೆ ಕಾರಣವೆಂದು ಶಾಸ್ತ್ರಗಳು ಹೇಳುತ್ತವೆ. ಪುರಾಣಗಳ ಪ್ರಕಾರ ಗುರು ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಜನ್ಮ ಪ್ರಹ್ಲಾದ ಮಹಾರಾಜನದು. ಪ್ರಹ್ಲಾದನು ಭಕ್ತಿ ಶ್ರೇಷ್ಠನಾಗಿ ಬಾಲ್ಯದಲ್ಲಿ ನಾರಾಯಣನ ಅನನ್ಯ ಭಕ್ತನಾಗಿದ್ದ. ತನ್ನ ತಂದೆ ಹಿರಣ್ಯಕಶಿಪುವಿನ ಅನೇಕ ಹಿಂಸೆಗಳ ನಡುವೆಯೂ ಭಗವಂತನ ನಾಮಸ್ಮರಣೆಯನ್ನು ಬಿಡಲಿಲ್ಲ. ನಾರಾಯಣನೇ ಸತ್ಯ ಎಂಬ ಅವನ ದೃಢ ಭಕ್ತಿಯೇ ನರಸಿಂಹ ಅವತಾರದ ಕಾರಣವಾಯಿತು. ಈ ಪ್ರಹ್ಲಾದನ ಭಕ್ತಿ ಮತ್ತು ತ್ಯಾಗವೇ ಮುಂದಿನ ಜನ್ಮಗಳಿಗೆ ಬೀಜವಾಯಿತು. ಪ್ರಹ್ಲಾದನ ನಂತರ ಅವನು ವ್ಯಾಸರಾಜ ತೀರ್ಥರಾಗಿ ಅವತರಿಸಿದನು ಎಂಬ ನಂಬಿಕೆ ಇದೆ. ವ್ಯಾಸರಾಜ ತೀರ್ಥರು ವಿಜಯನಗರ ಸಾಮ್ರಾಜ್ಯದ ಮಹಾನ್ ಗುರುಗಳಾಗಿದ್ದು ಶ್ರೀಕೃಷ್ಣ ದೇವರಾಯರ ರಾಜಗುರುಗಳಾಗಿದ್ದರು. ಅವರು ವೇದ, ಉಪನಿಷತ್ತು, ಬ್ರಹ್ಮಸೂತ್ರಗಳ ಆಳವಾದ ಜ್ಞಾನ ಹೊಂದಿದ್ದರು. ಮಧ್ವ ಸಿದ್ಧಾಂತವನ್ನು ಬಲವಾಗಿ ಪ್ರತಿಪಾದಿಸಿ ಅನೇಕ ಪಂಡಿತರೊಂದಿಗೆ ಶಾಸ್ತ್ರಾರ್ಥದಲ್ಲಿ ಜಯಗಳಿಸಿದ್ದರು. ಈ ಜನ್ಮದಲ್ಲಿಯೂ ಭಕ್ತಿ, ಜ್ಞಾನ ಮತ್ತು ವೈರಾಗ್ಯದ ಸಮನ್ವಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅದೇ ಆತ್ಮ ಮುಂದಿನ ಜನ್ಮದಲ್ಲಿ ವೆಂಕಟನಾಥನಾಗಿ, ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳಾಗಿ ಜನ್ಮ ಪಡೆಯಿತು. ಬಾಲ್ಯದಲ್ಲಿ ಅಪಾರ ಬುದ್ಧಿ ಮತ್ತು ವೇದಶಾಸ್ತ್ರದಲ್ಲಿ ಪಾಂಡಿತ್ಯ ಹಾಗೂ ಸಂಗೀತದಲ್ಲಿ ಪ್ರಾವೀಣ್ಯತೆ ಅವರಲ್ಲಿ ವ್ಯಕ್ತವಾಯಿತು. ಸಂಸಾರದಲ್ಲಿದ್ದರೂ ಸಹ ಅವರ ಮನಸ್ಸು ಸದಾ ಭಗವಂತನಲ್ಲಿ ಲೀನವಾಗಿತ್ತು. ನಂತರ ಸನ್ಯಾಸ ಸ್ವೀಕರಿಸಿ ರಾಘವೇಂದ್ರ ಎಂಬ ನಾಮವನ್ನು ಪಡೆದರು. ಅವರ ತಪಸ್ಸು, ದಯೆ ಮತ್ತು ಕರುಣೆ ಅನೇಕ ಶಿಷ್ಯರ ಜೀವನವನ್ನು ಬೆಳಗಿಸಿತು. ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಹಿಂದಿನ ಜನ್ಮದ ಜ್ಞಾನವನ್ನು ಅರಿತವರಾಗಿದ್ದರು ಎಂದು ಹಲವರು ನಂಬುತ್ತಾರೆ. ಅದಕ್ಕೆ ಅವರು ನಾನು ಪ್ರಹ್ಲಾದನ ಅವತಾರ ಎಂದು ಕೆಲವೊಮ್ಮೆ ಸೂಚ್ಯವಾಗಿ ಹೇಳಿದ್ದರೆಂಬ ಕಥೆಗಳು ಪ್ರಸಿದ್ಧ. ಮಂತ್ರಾಲಯದಲ್ಲಿ ಸಜೀವ ಸಮಾಧಿ ಪ್ರವೇಶಿಸುವಾಗಲೂ ಇಲ್ಲಿ ನಾನು ಭಕ್ತರ ಕಷ್ಟಗಳನ್ನು ನಿವಾರಿಸಲು ಸದಾ ಇರುತ್ತೇನೆ ಎಂದು ಆಶೀರ್ವದಿಸಿದ್ದರು. ಇದು ಸಾಮಾನ್ಯ ಮನುಷ್ಯನ ಮಾತಲ್ಲ, ಅನೇಕ ಜನ್ಮಗಳ ಸಾಧನೆಯ ಫಲ. ಇಂದಿಗೂ ಮಂತ್ರಾಲಯಕ್ಕೆ ಭೇಟಿ ನೀಡುವ ಲಕ್ಷಾಂತರ ಭಕ್ತರು ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಅನುಭವಿಸುತ್ತಾರೆ. ಅವರ ಹಿಂದಿನ ಜನ್ಮದ ರಹಸ್ಯವು ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಸತ್ಯ ಭಕ್ತಿ, ಧರ್ಮ ಮತ್ತು ಸೇವೆಯ ಮಾರ್ಗದಲ್ಲಿ ನಡೆದರೆ ಆತ್ಮೋನ್ನತಿ ಅನಿವಾರ್ಯ. ಪ್ರಹ್ಲಾದನ ಭಕ್ತಿಯಿಂದ ಆರಂಭವಾದ ಆ ದೈವಯಾನವೇ ಗುರು ರಾಘವೇಂದ್ರ ಸ್ವಾಮಿಗಳಾಗಿ ಲೋಕಕ್ಕೆ ಅಮೃತವನ್ನೇ ನೀಡಿತು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.